ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ SSLC ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳೇ, ಇದೀಗ ನಿಮಗೆ SSLC ಪರೀಕ್ಷೆ ಪ್ರಾರಂಭವಾಗಿದ್ದಾವೆ. ಸೊ ನಿಮಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಎಲ್ಲ ಒಂದು ಅಭ್ಯರ್ಥಿಗಳು ಅಂದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಹಾಗೂ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಇತ್ಯಾದಿ ಪರೀಕ್ಷೆಗಳಿಗೆ ನೀವೇನು ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಿ, ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಬಹುತೇಕ ಯೂನಿವರ್ಸಲ್ ಆಗಿರೋದ್ರಿಂದ 10th ಸ್ಟ್ಯಾಂಡರ್ಡ್ ಗಣಿತವನ್ನು ನೀವು ಅಭ್ಯಾಸ ಮಾಡಲೇಬೇಕು. ಅದಕ್ಕೆ ಪೂರಕವಾಗಿ ನಾನು ನಿಮಗೆ ಈ ಒಂದು ಕೆಲವೊಂದು ಪ್ರಮುಖವಾದಂತಹ ಪ್ರಶ್ನೆಗಳನ್ನು ತೊಗೊಂಬಂದಿದ್ದೀನಿ. ಒಂದು ಐಡಿಯಾ ಕೊಡ್ತೀನಿ. ಸೊ ಅಲ್ಲಿ ನಂಬರ್ಸ್ ಮಾತ್ರ ಚೇಂಜ್ ಆಗುತ್ತೆ, ಆದರೆ ಪ್ರಶ್ನೆಯ ಸ್ವರೂಪ ಒಂದೇ ಆಗಿರುತ್ತೆ. ಅದನ್ನು ನೀವು ಹೇಗೆ ಆನ್ಸರ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಸಿ ಟು ಡಿಫಿಕಲ್ಟ್ ಅಂತೇಳಿದ್ರೆ ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರತಕ್ಕಂಥ ಲೆಕ್ಕಗಳನ್ನು ಕಲಿಯೋಣ. ಇಲ್ಲಿ ಕಲಿಯುವಾಗ ಒಂದು ಕಾನ್ಸಂಟ್ರೇಷನ್ ಮಾಡೋಣ. ಏನಪ್ಪ ಅಂತ ಹೇಳಿದ್ರೆ, ನಾವು ಎಷ್ಟೇ ಪರ್ಫೆಕ್ಟ್ ಇದ್ರೂ ಕೂಡ ಪರೀಕ್ಷೆಯಲ್ಲಿ ನಮಗೆ ಆ ಉತ್ತರಗಳು ಕೈ ಕೊಡ್ತವೆ. ಸಾಕಷ್ಟು ಕೈ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಗಮನಿಸ್ತೀನಿ. ಆಲ್ರೆಡಿ ನಾನು ಅದನ್ನು ಫೇಸ್ ಮಾಡಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಮ್ಮ ಅಭ್ಯಾಸಕ್ಕೆ ತಕ್ಕಂಗೆ ನಮಗೆ ಅಂಕಗಳು ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಸರಿಯಾದ ರಿಪಿಟೇಷನ್ ಬಹಳ ಮುಖ್ಯ. ಸೊ ಹಾಗಾಗಿ ಆ ರಿಪಿಟೇಷನ್ ಮಾಡಬೇಕಂತೇಳಿ ನಿಮಗೆ ಒಂದು ಸಣ್ಣ ಒಂದು ಕ್ಲೂ ಇದೆ ಇದು. ಸೊ ಯಾವ ಥರ ಒಂದು ರಿಪಿಟೇಷನ್ ಇರುತ್ತೆ, ಯಾವ್ಯಾವ ಚಾಪ್ಟರ್ಗಳಿದ್ದಾವೆ SSLCಯಲ್ಲಿ, ಅದನ್ನು ಮೊದಲನೇ ಚಾಪ್ಟರಿಂದ ನಾವು ಅಂಕಗಳನ್ನು ಬಿಡಿಸ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ನಾನು 1 ಅಂಕದ ಪ್ರಶ್ನೆಗಳನ್ನು ತಗೊಂಡಿದ್ದೀನಿ. ಸೊ ನೋಡೋಣ ಯಾವ ರೀತಿಯಾದ ಪ್ರಶ್ನೆಗಳು ಬರ್ಬೋದು ಅಂತ. ಚಾಪ್ಟರ್ ಹೆಸರು, ಸೊ ಪಾಠದ ಹೆಸರು ಬಂದು ಬಹುಪದೋಕ್ತಿಗಳು. ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನು ನಾನು ನೋಡ್ತಾ ಹೋಗ್ತೀನಿ. ಸೊ ಯಾವ್ಯಾವ ಇದಾವೆ ಅಂತ ನೋಡೋಣ. ಯಾವ ರೀತಿಯಾದ ಪ್ರಶ್ನೆಗಳು ಬರ್ಬೋದು. ಮೊದಲನೇ ಪ್ರಶ್ನೆ, 2x² - 8x + 6 ಬಹುಪದೋಕ್ತಿಯ ಮಹತ್ತರ ಘಾತವು ಅಂತ ಕೇಳಿದ್ದಾರೆ. ಸೊ ಡಿಗ್ರಿ ಆಫ್ ದ ಈಕ್ವೇಷನ್, ಇದಕ್ಕೆ ಪಾಲಿನಾಮಿಯಲ್ಗೆ ಇರ್ತಕ್ಕಂಥ ಡಿಗ್ರಿ ಯಾವುದು ಅಂತ. ಸೊ ಇಲ್ಲಿ ವೇರಿಯೇಬಲ್ನ ಹುಡುಕ್ರಿ. x ಇದೆ, x² ಇದೆ, x⁴ x⁴ ಇದೆ. ಯಾವ್ದು ದೊಡ್ಡದು ಇದರಲ್ಲಿ? ಸೊ 2 ದೊಡ್ಡದಾಗಿರೋದ್ರಿಂದ ಇದಕ್ಕೆ ಮಹತ್ತರ ಘಾತ 2 ಅಂತ ನೇರವಾಗಿ ಬರಿಬಹುದು. ಹಾಗೆಯೇ ಇಲ್ಲಿ 2x⁴ - 3x² + 5x + 6 ಅಂತ ಇದೆ. ಸೊ ಇಲ್ಲಿ ದೊಡ್ಡದು ಯಾವುದು? ವೇರಿಯೇಬಲ್ ಮೊದಲು ನೋಡೋದಾದ್ರೆ ಚರಾಕ್ಷರ x ಇದೆ, ಅದಕ್ಕೆ ಘಾತ 4, 2, 1. ಅದರಲ್ಲಿ 4 ದೊಡ್ಡದಾಗಿರೋದ್ರಿಂದ ನಾವು 4 ಮಹತ್ತರ ಘಾತ ಅಂತ ಹೇಳ್ಬೋದು. ಹಾಗೆಯೇ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, 2x + 3 ಇದರ ಒಂದು ಬಹುಪದೋಕ್ತಿಯ ಮಹತ್ತರ ಘಾತ ಯಾವುದು ಅಂತ. ಸೊ 2x + 3 ಅಂದಾಗ ವೇರಿಯೇಬಲ್ ಯಾವುದು, ಚರಾಕ್ಷರ ಯಾವುದು? x ನ ಘಾತ ಎಷ್ಟಿದೆ? 1, ಬೇರೆ ಎಲ್ಲೂ ಇಲ್ಲ. ಹಾಗಾಗಿ ನೇರವಾಗಿ ಉತ್ತರ 1 ಅಂತ ನೀವು ಬರಿಬಹುದು. ಹಾಗೆ ಮುಂದಿನ ಪ್ರಶ್ನೆಗೆ ಬರ್ತೀನಿ. ಇನ್ನೊಂಥರ ಯಾವುದು ಈ ಒಂದು ಬಹುಪದೋಕ್ತಿಗಳಲ್ಲಿ ಹೇಗೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ನೋಡೋದಾದ್ರೆ, ಸೊ ಈ ರೀತಿ ಇದೆ ಪ್ರಶ್ನೆ. x = -1 ಆದಾಗ p of x = x² - 3x - 4 ಇದರ ಒಂದು ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈ ಒಂದು ಪಾಲಿನಾಮಿಯಲ್ ಅನ್ನು ಕೊಟ್ಟಿದ್ದಾರೆ. ಆ ಪಾಲಿನಾಮಿಯಲ್ಗೆ x ಜಾಗದಲ್ಲಿ -1 ಅನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದರಿಗೆ ನಮಗೆ ವ್ಯಾಲ್ಯೂ ಸಿಕ್ಕತ್ತೆ. ಆಪ್ಷನ್ಸ್ ಇರ್ತವೆ. ಸೊ ನೀವು ಆಪ್ಷನ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಉತ್ತರವನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. p of x = x² - 3x - 4. ಓಕೆನಾ? ಸೊ ಇಲ್ಲಿ x² ಅಂದರೆ ನಾವು p of -1 ತಗೊಂಡಿದ್ದೀವಿ. -1² - 3 -1 -4. ನೋಡಿ, ಇಲ್ಲಿ ನಾನು x² ಜಾಗದಲ್ಲಿ -1² ಬರ್ಕೊಂಡಿದ್ದೀನಿ, ಮೈನಸ್ ಹಾಗೆ ಬರ್ಕೊಂಡಿದ್ದೀನಿ. 3 × x 3 × -1 -4 ಅಂತ ಇದೆ. ಸೊ ಇಲ್ಲಿ -1 × -1 +1 -3 -4. ಈಗ ಏನಾಗುತ್ತೆ ಇದರ ಬೆಲೆ ನೋಡಿ. 3 1 4, 4ರಲ್ಲಿ 4 ಹೋದರೆ 0. ಅಂದರೆ p of -1 = 0 ಬಂತು. ಇದರ ಬೆಲೆ ಎಷ್ಟು ಅಂತ ಕೇಳಿದ್ರೆ 0 ಅಂತ ನೀವು ನೇರವಾಗಿ ಹೇಳ್ಬೋದು. ಅದೇ ಥರ ಇನ್ನೊಂದು ಲೆಕ್ಕ ಇದೆ. ಸೊ ನೋಡೋಣ, ಇದನ್ನು ಮಾಡೋಣ ಇದೇ ಥರನೇ. x = 4 ಇದೆ ಆದಾಗ p of x = x² - 3x - 4ರ ಬೆಲೆ ಏನು ಅಂತ ಇದೆ. ಸೊ p of 4 = x² ಅಂದರೆ 4² - 3 × 4 - 4. ನೋಡಿ, 4 4 16, 3 4 12 -4. ಇಲ್ಲಿ 16, ಇಲ್ಲೇನಾಗುತ್ತೆ 4 2 6 ಅಂದರೆ -16 ಆಗುತ್ತೆ. 16ರಲ್ಲಿ 16 ಹೋದರೆ 0 ಆಗುತ್ತೆ. ಸೊ ಇದರ ಬೆಲೆ ಕೂಡ ಏನಾಯಿತು? 0 ಬಂತು. ಸೊ ಬರಲಿ, ಏನು ಬರುತ್ತೋ ಅದೇ ವ್ಯಾಲ್ಯೂನ ನಾವಿಲ್ಲಿ ಬರಿಬೇಕಾಗತ್ತೆ. ಈಸಿ ಅಲ್ವಾ? ಸೊ ನೆಕ್ಸ್ಟ್ ಅದೇ ಥರನೇ ಇನ್ನೊಂದು ಲೆಕ್ಕ ಇದೆ ಇಲ್ಲಿ, ಅದನ್ನು ಕೂಡ ನೋಡಿ. x = 2 ಆದಾಗ p of x = x³ - 2x² - 3x + 5 ಇದರ ಬೆಲೆ ಏನು ಅಂತ
ಎಕ್ಸ್ ಜಾಗದಲ್ಲಿ 2 ಹಾಕಿ 2 ಮೈನಸ್ 2 ಇಂಟು 2 ಮೈನಸ್ 3 ಇಂಟು 2 ಪ್ಲಸ್ 5 2 2 4 4 2 8 ಮೈನಸ್ 2 4 4 2 8 ಮೈನಸ್ 3 2 6 ಪ್ಲಸ್ 5 ನೋಡಿ 8 ಕ್ಯಾನ್ಸಲ್ ಆಯಿತು. 6ರಲ್ಲಿ 1 5 ಹೋದರೆ 1 ದೊಡ್ಡದಕ್ಕೆ ಮೈನಸ್ ಇರೋದ್ರಿಂದ -1. ಹಾಗಾಗಿ ಉತ್ತರ ಎಷ್ಟು ಬಂತು? -1 ಬರುತ್ತೆ. ಸೊ ಗೊತ್ತಾಯ್ತಲ್ಲ ಹೇಗೆ ಅಂತ. ಇದೇ ಥರನೇ ನಿಮಗೆ ಬೇರೆ ಬೇರೆ ಲೆಕ್ಕಗಳು ಬರುತ್ತೆ, ಅವನ್ನ ನೀವು ಬಹುಪದೋಕ್ತಿಗಳು ಪಾಠದಿಂದ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಓನ್ಲಿ ಟೈಮ್, ಅಂದರೆ ಸಮಯನ ಉಳಿಸಬೇಕು ನಾವು. ಆ ಸಮಯದಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನು ಕೂಡ ಅಟೆಂಡ್ ಮಾಡಬೇಕಾಗುತ್ತೆ. TET ಅವರಿಗೆ, ಇನ್ನು SSLC ವಿದ್ಯಾರ್ಥಿಗಳಿಗೂ ಅಷ್ಟೇ. ನೀವು ಮುಂದಿನ ಲೆಕ್ಕಗಳನ್ನು ಬಿಡಿಸಬೇಕಾದ್ರೆ ವೇಗವಾಗಿ ಅರ್ಥವನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ f(x) = 4x² - 12x ಪ್ಲಸ್ 9 ಈ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕೇಳಿದ್ದಾರೆ. ಅಂದರೆ ಶೂನ್ಯತೆಗಳು ಏನು, ಅದರ ಒಂದು ಮೂಲಗಳು, ಶೂನ್ಯತೆಗಳು ಅಥವಾ ಮೂಲಗಳು ಅಂತ ಕರೀತಾರೆ. ಅದರ ವ್ಯಾಲ್ಯೂಸನ್ನು ಕಂಡುಹಿಡಿಬೇಕು ನೀವು. ಸೊ ಯಾವ ರೀತಿಯಾಗಿ ಕಂಡುಹಿಡಿತೀರಾ ಅದು ನಿಮಗೆ ಬಿಟ್ಟಿದ್ದು. -b ± √b² - 4ac ಅದು /2a ಆ ಸೂತ್ರವನ್ನು ಹಾಕಿ ಆದರೂ ಮಾಡಬಹುದು, ಅಥವಾ ನೇರವಾಗಿ ನೀವು ಈ ಒಂದು ಪದವನ್ನು ಗುಣಿಸಿ ಆದರೂ ಮಾಡಬಹುದು. ಅಂದರೆ 4x² - 12x ಪ್ಲಸ್ 9 ಹೌದಲ್ಲ ಈಕ್ವಲ್ಸ್ 0 ಅಂತ ತಗೊಳ್ಳೋದು. ಇದನ್ನು ಗುಣಿಸೋದು ಇವೆರಡು. 9 4 9 36 x² ಆಗುತ್ತೆ. ಇದನ್ನು ನೋಡಿ 6 36 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಓಕೆನಾ? ಈ ಮೈನಸ್ ಕೂಡಿದ್ರೆ -12 ಆಗುತ್ತೆ. ಇದ್ರ ಬದಲು ನಾನು ಇವನ್ನೆರಡು ಬರಿತೀನಿ. 4x² - 6x - 6x ಪ್ಲಸ್ 9 = 0. ಇವೆರಡರಲ್ಲಿ 6x ಕಾಮನ್ ತೆಗೆದ್ರೆ 2x ಕಾಮನ್ ತೆಗೆದ್ರೆ 2 x ಉಳಿತು, ಮೈನಸ್ 2 3 1x ಉಳಿತು. ಹಾಗೆ ಇದರಲ್ಲಿ 3 ಕಾಮನ್ ತೆಗಿತೀನಿ, -3 ಆಗ 3 2 6 ಮೈನಸ್ 3 3 9. ಸೊ ಇಲ್ಲಿ x ಇಲ್ಲ, ಯಾಕಂದರೆ ಒಂದು ಹೊರಗಡೆ ಹೋಗಿದೆ ಅದು. ಸೊ ಹಾಗಾಗಿ 2x -3 ಒಂದು, ಇನ್ನೊಂದು 2x -3 ಆಯಿತು. ನೋಡಿ ಎರಡು ಕೂಡ ಸೇಮ್ ಬಂತು. ದಟ್ ಈಸ್ ಈಕ್ವಲ್ ಟು 0. ನಾವು 2x = +3 ಆಗುತ್ತೆ. ಸೊ x = ಸೊ ಈಗ ಈ 2ನ ನೀವು ಈ ಕಡೆ ಕಳಿಸಿದ್ರೆ 3/2 ಆಗುತ್ತೆ. ಸೊ 3/2 ಈಸ್ ದ ಆನ್ಸರ್. ಎರಡು ಕೂಡ ಸೇಮ್ ಬರುತ್ತೆ. ಸೊ ಈ 3/2 ಇದು ಆ್ಯಕ್ಚುಲಿ ಪ್ರಿಂಟ್ ಮಿಸ್ಟೇಕ್ ಆಗಿತ್ತು, ನಾನು ಹಾಗೆ ಬರೆದಿದ್ದೆ. ಆಪ್ಷನ್ ಎನಲ್ಲಿ ನಿಮಗೆ ಸಿಗುತ್ತೆ 3/2 ಆ್ಯಂಡ್ 3/2 ಅಂತ. ಅಂದರೆ ನಾವಿಲ್ಲಿ 2x - 3 = 0, 2x +3, x = 3/2 ಅಂತ ಬರಿತೀವಿ. ಸೊ ಗೊತ್ತಾಯ್ತಲ್ಲ, ತುಂಬ ಸಿಂಪಲ್ಲು, ಈಸಿ ಲೆಕ್ಕ ಕೂಡ. ಹಾಗೆ ಮುಂದಿನ ಲೆಕ್ಕ ನೋಡೋಣ. ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ 0. ನೋಡಿ, ಶೂನ್ಯತೆಗಳ ಮೊತ್ತ ಅಂದರೆ ಅದರ ಮೂಲಗಳ ಮೊತ್ತ 0 ಆಗಿದೆ. ಒಂದು ಶೂನ್ಯತೆಯು 6 ಆದರೆ ಆ ವರ್ಗ ಬಹುಪದೋಕ್ತಿ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ನೋಡಿ, ಒಂದನ್ನು ನಾವು ಏನಂತ ತಿಳ್ಕೊಳ್ಳೋಣ, ನಿಮಗೆ ಅವೆರಡರ ಮೊತ್ತ ಬಂದು 0 ಆಗಿದೆ ಅಂತೆ, ಒಂದು ಬಂದು 6 ಆಗಿದೆ. ಸೊ ಒಂದು 6 ಅಂದ್ಕೊಳ್ಳೋಣ, ಇನ್ನೊಂದನ್ನ n ಅಂತ ತಿಳ್ಕೊಳ್ಳೋಣ. ಇವೆರಡನ್ನು ಕೂಡ 0 ಬರುತ್ತೆ. ಸೊ n = -6 ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇವೆರಡನ್ನು ಕೂಡಿದಾಗ 6 - 6 ಕೂಡಿದ್ರೆ 0 ಬರುತ್ತಲ್ವಾ? ಸೊ ಹಾಗಾಗಿ ಎರಡು ಮೂಲಗಳು, ಒಂದು 6 ಇನ್ನೊಂದು -6 ಆಗಿರಲಿ. ಸೊ ಹಾಗಾದರೆ ಆ ಬಹುಪದೋಕ್ತಿಯನ್ನು ನಾವು ಕಂಡುಹಿಡಿಬೇಕಾದ್ರೆ ಒಂದು ಸೂತ್ರ ಇದೆ ನಿಮಗೆ. ಬಹುಪದೋಕ್ತಿಯನ್ನು ಬರೀಬೇಕಾದ್ರೆ, ವರ್ಗ ಬಹುಪದೋಕ್ತಿಯ ರಚನೆಯನ್ನು ಮಾಡಬೇಕಾದ್ರೆ, ಒಂದು x² ಮೈನಸ್ ಮೊತ್ತ ಮೂಲಗಳ ಮೊತ್ತ ಇಂಟು x ಪ್ಲಸ್ ಗುಣಲಬ್ಧ. ಯಾವುದ್ರ ಗುಣಲಬ್ಧ? ಮೂಲಗಳ ಗುಣಲಬ್ಧ ಅಂತ. ಸೊ x² ಹಾಗೆ ಬರೀರಿ, ಮೈನಸ್ ಮೊತ್ತ ಏನಿದೆ 0 ಇದೆ ಅಂತೆ, 0 ಗುಣಿಸು x ಪ್ಲಸ್ ಗುಣಲಬ್ಧ ಎಷ್ಟಿದೆ? ಎರಡು ಮೈನಸ್ ಇಂಟು ಮೈನಸ್ 6 ಒಂದಿದೆ, -6 ಒಂದಿದೆ. ಅಂದರೆ x² ಇದು 0 ಆಗುತ್ತೆ, ಬಿಟ್ಟಾಕಿ, -6 36. x² -36 ಅದು ಆಪ್ಷನ್ ಬಿ ನಲ್ಲಿ ಇದೆ, ನೀವು ಗಮನಿಸ್ಬೋದು. ಸೊ ಗೊತ್ತಾಯ್ತಾ ಹೇಗೆ ಅಂತ? ಮೊದಲು ಈ ಸಮೀಕರಣವನ್ನು ಬರೀತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ಬೀಜೋಕ್ತಿಗಳನ್ನು ಅಂದರೆ ಬಹುಪದೋಕ್ತಿಯ ರಚನೆಯನ್ನು ಮಾಡ್ತಕ್ಕಂಥ ಸೂತ್ರ ಇದು. x² -
ಅಂದರೆ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ. ಸೊ ಈ ರೀತಿಯಾಗಿ ಮಾಡಿದಾಗ ನಿಮಗೆ ಉತ್ತರ ಸಿಗುತ್ತೆ. ಇದೇ ಥರ ನಿಮಗೆ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನೀವು ಮಾಡಲಿ ಅಂತ ಹೇಳಿಬಿಟ್ಟು ನಾನೊಂದು ಮಾಡೆಲ್ ಲೆಕ್ಕವನ್ನು ತೋರಿಸಿದ್ದೀನಿ. ಸೊ ಇನ್ನೊಂದು ಪ್ರಶ್ನೆ ಬಂತು, ತುಂಬ ಇಂಪಾರ್ಟೆಂಟು. ಈ ಪ್ರಶ್ನೆ ನಾನು GPSTR ಮೊದಲನೇ ಸರಿ ಅಟೆಂಡ್ ಮಾಡಿದಾಗ ನನಗಿದು ಬಂದಿತ್ತು. ನಾನು ಉತ್ತರ ಹಾಕಿದ್ದೆ ಈಸಿಯಾಗಿ. ಯಾಕೆ ಅಂದರೆ ನಾನು ಇದೇ ಥರ ಅಭ್ಯಾಸವನ್ನು ಮಾಡಿದ್ದೆ. ನೋಡಿ, ಇದೇ ಪ್ರಶ್ನೆ ಪತ್ರಿಕೆ, ಇದೇ ಪ್ರಶ್ನೆನೇ ಇದೆ ಅಲ್ಲಿ, ನೀವು ಗಮನಿಸ್ಬೋದು. ಆ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಏನಿದೆ ಪ್ರಶ್ನೆ? y = f(x). ನಕ್ಷೆಯಲ್ಲಿ, ಇದೊಂದು ನಕ್ಷೆ, ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ. ಶೂನ್ಯತೆ ಅಂದರೆ ಎಕ್ಸ್ಗೆ ಎಲ್ಲಿ ಈಕ್ವಲ್ ಆಗಿರ್ತವೆ ಅಂತ. ಇದು ಈ ಲೈನ್ಗೆ ಎಷ್ಟು ಸರಿ ಟಚ್ ಆಗಿದೆ ನೋಡಿ, ಈ ಕರ್ವ್ ಒಂದು ಈ ಥರ ಹೋಗಿದೆಯಲ್ಲ. ಸೊ ಇಲ್ಲೊಂದು ಸರಿ, ಇಲ್ಲೊಂದು ಸರಿ, ಇಲ್ಲೊಂದು ಸರಿ, ಟೋಟಲ್ ಎಷ್ಟು ಸರಿ? 3 ಟೈಮ್ಸ್. ಹಾಗಾಗಿ 3 ಇದಕ್ಕೆ ಸರಿಯಾದ ಉತ್ತರ. ಶೂನ್ಯತೆಗಳು ಎಷ್ಟಿದಾವೆ? ಅದಕ್ಕೆ 3 ಇದಾವೆ ಅಂತಕ್ಕಂಥದ್ದು. ಅಲ್ಲಿ ಮೂಲಗಳು ಬರ್ತವೆ, ಎಕ್ಸ್ ಮತ್ತು ವೈ ಬೆಲೆಗಳು. ಇಲ್ಲಿ ಕೂಡ ಎಕ್ಸ್ ಮತ್ತು ವೈ ಬೆಲೆಗಳು ಬರ್ತವೆ, ಇಲ್ಲಿಯೂ ಎಕ್ಸ್ ಮತ್ತು ವೈ ಬೆಲೆಗಳು ಬರ್ತವೆ. ಸೊ ಹಾಗಾಗಿ 3 ಬಾರಿ ಬರ್ತವೆ ಮೂಲಗಳು. ಸೊ ಹಾಗಾಗಿ ಶೂನ್ಯತೆಗಳ ಸಂಖ್ಯೆ 3 ಅಂತೇಳಿ ನೀವು ಆಯ್ಕೆಯನ್ನು ಮಾಡಬೇಕು. ಸೊ ಹಾಗಾದರೆ ಇನ್ನೊಂದು ಪ್ರಶ್ನೆ ನೋಡಿ, y = f(x) ನಕ್ಷೆಯಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯು. ಇದೊಂದು ಗ್ರಾಫ್ ಇದೆ, ಇದರ ಒಂದು ಶೂನ್ಯತೆಗಳು ಎಷ್ಟಿದಾವೆ ಅಂತ. ಇಲ್ಲಿ ಎಕ್ಸ್ ಆಕ್ಸಿಸ್ನ ಎಲ್ಲೂ ಟಚ್ಚೇ ಮಾಡಿಲ್ಲ, ಅವು ಒಂದು ಸರಿನೂ ಟಚ್ ಮಾಡಿಲ್ಲ ಅಂದರೆ 0 ಟೈಮ್ಸ್ ಅಂತ ನಾವು ಹೇಳ್ಬೋದು ನೇರವಾಗಿ. ಹಾಗಾಗಿ 0 ಮೂಲಗಳನ್ನು ಹೊಂದಿದೆ ಅಂತೇಳಿ ನೀವು ಹೇಳ್ಬೋದು. ಸೊ ಗೊತ್ತಾಯ್ತಲ್ಲ, ಇಷ್ಟು ಈಸಿ ಇರುತ್ತೆ, ಬಟ್ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಇದಿಷ್ಟು ಬಹುಪದೋಕ್ತಿಗಳ ಮೇಲೆ 1 ಅಂಕದ ಪ್ರಶ್ನೆಗಳನ್ನು ನಿಮಗೆ ಕೇಳುವ ಸಾಧ್ಯತೆ ಇದೆ. SSLC ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪದವೀಧರ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಾಗಿರ್ಬೋದು, TET ಬರೀತಕ್ಕಿರ್ತಕ್ಕಂತಹ ಪತ್ರಿಕೆ 1, ಪತ್ರಿಕೆ 2ರ ಅಭ್ಯರ್ಥಿಗಳಾಗಿರ್ಬೋದು, ನಿಮ್ಮೆಲ್ಲರಿಗೂ ಕೂಡ ಇದು ಸಹಾಯವನ್ನು ಮಾಡ್ತದೆ. ಇನ್ನು ಮುಂದಿನ ಪ್ರಶ್ನೆಗಳು ಬಂದು ನಾನು ಸಂಭವನೀಯತೆಯಿಂದ ತೆಗೆದುಕೊಂಡಿದ್ದೀನಿ. ಸಂಭವನೀಯತೆ, ಈ ಪ್ರಾಬಬಿಲಿಟಿ ಅಂತ ನಾವೇನು ಕರಿತೀವಿ, ಅದರ ಮೇಲೆ ಒಂದು ಘಟನೆಯ ಸಂಭವನೀಯತೆಯು 1 ಆಗಿದ್ರೆ, ಅಂದರೆ ಒಂದೇ ಆಗಿದೆ, ಡೆಫಿನೆಟ್ ಆಗಿ ಬಹಳ ಇಲ್ಲ, ಒಂದು ಘಟನೆಯ ಸಂಭವನೀಯತೆ ಒಂದೇ ಆಗಿದೆ, ಆದರೆ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಖಚಿತ ಘಟನೆ ಅಂತ ಕರಿತೀವಿ. ಏನಂತ ಕರಿತೀವಿ? ಖಚಿತ ಘಟನೆ. ಸೊ ಎಸ್, ಡೆಫಿನೆಟ್ ಒಂದು ಆಗಿ ಸಂಭವಿಸುತ್ತೆ ಅಂತಕ್ಕಂಥದ್ದು. ಖಚಿತ ಘಟನೆ ಎಂದರೇನು ಅಂತ ನಿಮಗೆ ಕೇಳ್ಬೋದು, ಅಥವಾ ಖಚಿತ ಘಟನೆಯ ಡೆಫಿನೇಷನ್ ಅನ್ನು ಕೂಡ ಕೊಡ್ಬೋದು. ಅಂದರೆ ಒಂದು ಘಟನೆಯ ಸಂಭವನೀಯತೆ ಒಂದೇ ಆಗಿರಬೇಕು, ಅದನ್ನು ಖಚಿತ ಘಟನೆ ಅಂತ ಕರಿತೀವಿ. ಸೊ ಮುಂದಿನ ಪ್ರಶ್ನೆ ನೋಡ್ತೀನಿ. ರಾಜು ಮತ್ತು ರಾಮು ಒಂದು ಟೆನ್ನಿಸ್ ಪಂದ್ಯವನ್ನು ಆಡ್ತಾರೆ. ಏನಾಡ್ತಾರೆ? ಟೆನ್ನಿಸ್ ಪಂದ್ಯವನ್ನು ಆಡ್ತಾರೆ. ರಾಜು ಗೆಲ್ಲುವಂಥ ಸಂಭವನೀಯತೆ 0.62 ಆದರೆ ರಾಮು ಗೆಲ್ಲುವಂಥ ಸಂಭವನೀಯತೆ ಎಷ್ಟಿದೆ? ಇಬ್ಬರು ಸೇರಿ ಆಡ್ತಾರಲ್ವಾ. ಸೊ ಅದರಲ್ಲಿ ರಾಜು ಪ್ಲಸ್ ರಾಮು = 1 ಅಂತ. ಇವರಿಬ್ಬರು ಒಂದು ಸರಿ ಆಡ್ತಾರೆ. ಅದರಲ್ಲಿ ಈಗ ನಮಗೆ ಕೊಟ್ಟಿರ್ತಕ್ಕಂಥದ್ದು ರಾಜು ಗೆಲ್ಲುವ ಸಂಭವನೀಯತೆ ಕೊಟ್ಟಿದ್ದಾರೆ 0.62 ಪ್ಲಸ್ ಇವನು ಕೊಟ್ಟಿಲ್ಲ, ಹಾಗೆ ಬರ್ಕೊಂತೀನಿ = 1. ಸೊ ರಾಮು ಬೇಕು ಅಂತ ಹೇಳಿದರೆ ರಾಮು = 1 - 0.62. ಅಂದರೆ ಇದನ್ನು ನೀವೇನು ಬರ್ಕೋಬೋದು? 1.00 ಇದು 62 ಕಳೆಯೋದು ಗೊತ್ತಿದ್ದಲ್ಲ ನಿಮಗೆ. ಸೊ ಇಲ್ಲಿ ನೋಡಿ, 10ರಲ್ಲಿ 2 ಹೋದರೆ 8, ಇನ್ನು ಇಲ್ಲಿ 9 ಉಳಿತು, 9ರಲ್ಲಿ 6 ಹೋದರೆ 3. ಸೊ 0.38. ಏನಿದು? ಯಾರ ಸಂಭವನೀಯತೆ? ರಾಮುವಿನ ಗೆಲ್ಲುವ ಸಂಭವನೀಯತೆ. ಅಂದರೆ 1ರಲ್ಲಿ ನೀವು ಕಳೆದು ಬಿಟ್ಟರೆ ನಿಮಗೆ ಉತ್ತರ ಈಸಿಯಾಗಿ ಸಿಕ್ಕತ್ತೆ. ಸೊ ಎಷ್ಟು ಸಿಂಪಲ್ ಆಗಿ ನೀವು ಮಾಡ್ಬೋದು ನೋಡಿ ಲೆಕ್ಕವನ್ನು. ಸೊ ಇಷ್ಟು ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೋದು. ಹಾಗೆಯೇ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಇಲ್ಲಿ P of E = 0.05 ಆದರೆ P of E' ಸಂಭವನೀಯತೆಯು ಏನಾಗಿದೆ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಈ ಎರಡು ಘಟನೆಗಳು ಒಟ್ಟಿಗೆ ನಡೆಯೋದ್ರಿಂದ ಇದು ಕೂಡಿದಾಗ ನಮಗೆ ಒಂದು ಉತ್ತರ ಬರುತ್ತೆ, P of E ಪ್ಲಸ್ P of E' = 1 ಅಂತ. ಅದರಲ್ಲಿ ಒಂದು ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ, ಸೊ ನೀವು ಬರ್ಕೊಂಡು ಪ್ಲಸ್ P of E' ಅಂತ. ಇದನ್ನು ನೀವು ಕಂಡುಹಿಡಿಬೇಕಾದ್ರೆ ಸೊ P of E' = 1 - 0.05 ಆಗುತ್ತೆ. ಸೊ 1 - 0.05 ಅಂದರೆ 0.95 ಉತ್ತರ ಬರುತ್ತೆ. ಸೊ ಅದರ ಒಂದು ಸಂಭವನೀಯತೆ 0.95 ಅಂತ ಹೇಳ್ಬೋದು. ಸೊ ಗೊತ್ತಾಯ್ತಲ್ಲ ಹೇಗೆ ಅಂತ. ಅಂದರೆ ಮೊದಲನೇ ಲೆಕ್ಕ ಏನಿತ್ತು ಅದರ ಒಂದು ಸಿಮಿಲಾರಿಟಿ. ಸೊ ಈ ಥರದ ಲೆಕ್ಕಗಳನ್ನು ನೀವು ಸರಿಯಾಗಿ ಸಾಲ್ವ್ ಮಾಡಿರಲ್ಲ ಅನ್ನೋ ಕಾರಣಕ್ಕೆ ನಾನು ನಿಮಗೊಂದಷ್ಟು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಹಾಗೆಯೇ ಒಂದು ನಾಣ್ಯವನ್ನು ಚಿಮ್ಮಿದಾಗ ಶಿರವು ಮೇಲೆ ಬರುವಂಥ ಸಂಭವನೀಯತೆ ಎಷ್ಟು ಅಂತ ಕೇಳಿದರೆ, ಹೆಡ್ ಮತ್ತು ಟೈಲ್. ಈಗ ನೀವು ಒಂದು ನಾಣ್ಯವನ್ನು ಚಿಮ್ತೀರಿ. ಸೊ ಆ ನಾಣ್ಯವನ್ನು ಚಿಮ್ಮಿದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಒಂದು ಆಪ್ಷನ್ಸ್ ಬರುತ್ತೆ, ಏನೇನು ಬೀಳ್ಬೋದು. ಫಾರ್ ಎಕ್ಸಾಂಪಲ್ ಹೆಡ್ ಬರ್ಬೋದು ಅಥವಾ ಟೈಲ್ ಬರ್ಬೋದು.
ಅಂದರೆ ನಿಮಗೆ ಎಷ್ಟು ಟೋಟಲ್ 2 ಪಾಸಿಬಿಲಿಟೀಸ್ ಇದೆ, ಹೌದಲ್ವಾ? 2ರಲ್ಲಿ 1, ಎಷ್ಟರಲ್ಲಿ? 2ರಲ್ಲಿ 1. ಅಂದರೆ ಒಟ್ಟು ಘಟನೆಗಳು ಬರ್ತಕ್ಕಂಥದ್ದು 2, ಅದರಲ್ಲಿ ಹೆಡ್ ಬೇಕು ಅಂದಾಗ 1 ಚಾನ್ಸ್ ಇದೆ. ಅಂದರೆ ಸಂಭವನೀಯತೆ ಎಷ್ಟಾಗುತ್ತೆ? 2ನೇ 1 ಆಗುತ್ತೆ. ಅಂದರೆ ಒಂದು ನಾಣ್ಯವನ್ನು ಚಿಮ್ಮಿದಾಗ ಶಿರವು ಮೇಲೆ ಬರುವಂಥ ಸಂಭವನೀಯತೆ 2ನೇ 1 ಅಂತ ಹೇಳ್ಬೋದು, 1/2 ಅಂತ ಹೇಳ್ಬೋದು. ಸೊ ಇನ್ನೊಂದು ಪ್ರಶ್ನೆ ಇದೆ, ಸಿಂಪಲ್ ಪ್ರಶ್ನೆ ಇದು. ಮತ್ತು ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಮೊತ್ತ, ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಮೊತ್ತ ಏನಾಗಿರುತ್ತೆ ಅಂತ ಹೇಳಿದ್ರೆ ಉತ್ತರ 1 ಆಗಿರುತ್ತೆ. ಯಾವುದೇ ಪ್ರಯೋಗ ಆಗಿರ್ಬೋದು, ಒಂದು ಪ್ರಯೋಗ ಅದರ ಒಂದು ಪ್ರಾಥಮಿಕ ಘಟನೆಗಳು ಏನು ನಡೀತವೆ ಅವೆಲ್ಲವುಗಳ ಮೊತ್ತ ಏನಾಗಿರುತ್ತೆ? 1 ಆಗಿರುತ್ತೆ. ಸೊ ನಾನು ಅದರ ಮೇಲೇ ನಿಮಗೆ ಒಂದು ಆಟವನ್ನು ಟೆನ್ನಿಸ್ ಆಟವನ್ನು ಆಡುವಾಗ ರಾಜು ಮತ್ತು ರಾಮುವಿನ ಸಂಭವನೀಯತೆಯಲ್ಲಿ 2 ಕೂಡಿದರೆ 1 ಅಂತ ಹೇಳಿದ್ದೆ. ಸೊ ಅದಕ್ಕಾಗಿ ಎಲ್ಲ ಅವುಗಳ ಮೊತ್ತ, ಎಲ್ಲ ಘಟನೆಗಳ ಮೊತ್ತ, ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಮೊತ್ತ 1 ಆಗಿರುತ್ತೆ. ಸೊ ಸಂಭವನೀಯತೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ. ಅದೇ ಥರನೇ ಮುಂದಿನ ಕಾನ್ಸೆಪ್ಟಲ್ಲಿ ವರ್ಗ ಸಮೀಕರಣಗಳ ಬಗ್ಗೆ ಈಗ ಚರ್ಚೆ ಮಾಡೋಣ. ಸೊ ಈ ಒಂದು ವರ್ಗ ಸಮೀಕರಣಗಳ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳು ಯಾವಿದಾವೆ ನೋಡೋಣ. ಒಂದು ವರ್ಗ ಸಮೀಕರಣದಲ್ಲಿ b² - 4ac = 0. ಅಂದರೆ ಇದು b² - 4ac ಅಂತ ಹೇಳಿ ಕೊಟ್ಟಿದ್ದಾರೆ. ಇದೇನು ಅಂತ ನಿಮಗೆ ಈಗ ಆಲ್ರೆಡಿ ಗೊತ್ತಾಯಿತು. ಸೊ ಆದರೆ ಆ ಸಮೀಕರಣದ ಮೂಲಗಳ ಸ್ವಭಾವ, ಸೊ ಶೋಧಕ ಅಂತ ನಾವು ಕರಿತೀವಿ, ಡೆಲ್ಟಾ ಅಂತ ಕೂಡ ಕರಿತೀವಿ. ಈ ಶೋಧಕದ ಬೆಲೆ 0 ಆಗಿದ್ರೆ ಏನಾಗುತ್ತೆ? ಸಮ ಮತ್ತು ವಾಸ್ತವವಾಗಿರುತ್ತೆ. ಅಂದರೆ ಡೆಲ್ಟಾ = 0 ಆದರೆ ಸಮ ಮತ್ತು ವಾಸ್ತವ ಆಗಿರುತ್ತೆ. ಇನ್ ಕೇಸ್ ಈ ಒಂದು ಡೆಲ್ಟಾ >0, 0ಗಿಂತ ಜಾಸ್ತಿ ಇದ್ದರೆ ಭಿನ್ನ ಮತ್ತು ವಾಸ್ತವ ಸಂಖ್ಯೆಗಳಾಗಿರ್ತವೆ. ಅದನ್ನು ಕೂಡ ಕೇಳ್ಬೋದು. -1 ಆದರೆ ಅಥವಾ +1 ಆದರೆ ಅಥವಾ 5 ಆದರೆ 6 ಆದರೆ ಏನೋ ಒಂದು ಕೊಟ್ಟಿರ್ತಾರೆ, 0 ಅಲ್ಲ ಅಂತ. ಇನ್ನು 0ಗಿಂತ ಕಡಿಮೆ ಇದ್ದರೆ, ಸೊ 0ಗಿಂತನೂ ಕಡಿಮೆ ಇದ್ದರೆ ಅದನ್ನು ವಾಸ್ತವ ಮೂಲಗಳಲ್ಲ ಅಂತ ಹೇಳ್ಬೋದು, ಅಥವಾ ಊಹಾ ಮೂಲಗಳು ಅಂತ ಕೂಡ ಕರಿತೀವಿ, ಇಮ್ಯಾಜಿನರಿ ನಂಬರ್ಸ್ ಅಂತ ನಾವು ಹೇಳ್ಬೋದು. ಸೊ ಗೊತ್ತಾಯ್ತಲ್ಲ, ಇದಿಷ್ಟು ಮೂಲಗಳ ಸ್ವಭಾವದ ಮೇಲೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ನಿಮಗೆ ವಿಡಿಯೋ ಕ್ಲಾಸ್ಗಳಲ್ಲಿ ತಿಳಿಸಿರ್ತೀನಿ. ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಆದಾಗ್ಯೂ ಒಂದ್ಸರಿ ನಿಮಗೆ ಗೊತ್ತಿರಲಿ ಅಂತ ಹೇಳ್ಬಿಟ್ಟು ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಅಕಸ್ಮಾತ್ ಮೂಲಗಳ ಸ್ವರೂಪ ಹೇಳಿ ಅಂದಾಗ ನೀವು ಈ ಸೂತ್ರ ಹಾಕೋಬೇಕು. b² - 4ac = 0 ಅಂತ ಹಾಕಿ b ವ್ಯಾಲ್ಯೂ ಮತ್ತು a ವ್ಯಾಲ್ಯೂ c ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಕಂಡುಹಿಡಿದ್ರೆ ನಿಮಗೆ ಉತ್ತರ ಸಿಕ್ಕತ್ತೆ, ಈಸಿಯಾಗಿ ಬರುತ್ತೆ. ಗೊತ್ತಾಯ್ತಲ್ಲ? ಸೊ ಮುಂದಿನ ಲೆಕ್ಕಕ್ಕೆ ಹೋಗ್ತೀನಿ. ಸೊ ಪ್ರಶ್ನೆ, px² + qx - r = 0 ಈ ವರ್ಗ ಸಮೀಕರಣದ ಶೋಧಕವು ಅಂತ ಕೇಳಿದ್ದಾರೆ. ಸೊ ಶೋಧಕ ಅಂತ ನಾನು ಆಗಲೇ ಹೇಳಿದೆ ನಿಮಗೆ. ಏನು ಶೋಧಕ ಅಂದರೆ, ಸೊ ಇಲ್ಲಿ ಇವಾಗಿನ ನೋಡಿದ್ವಿ b² - 4ac ಅಂತ. ಸೊ ಇಲ್ಲಿ ಬರ್ಕೊಳ್ಳಿ, ಈ ಸಮೀಕರಣದಲ್ಲಿ a ವ್ಯಾಲ್ಯೂ ಏನಾಗುತ್ತೆ? p ಆಗುತ್ತೆ, b ವ್ಯಾಲ್ಯೂ q ಆಗುತ್ತೆ, ಹೌದಲ್ಲ? ax² + bx + c = 0 ಆ ಥರ ಬರ್ಕೊಂಡಾಗ ನಾನು ಜಾಗ ಕಡಿಮೆ ಬಿಟ್ಟಿರೋದ್ರಿಂದ ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ. ಇನ್ನು c = -r ಆಗುತ್ತೆ, ಹೌದಲ್ವಾ? ಸೊ ಈಗ ಇವೆರಡು ವ್ಯಾಲ್ಯೂ ಗೊತ್ತಾಯಿತು. ಶೋಧಕ ಏನು ಹೇಳುತ್ತೆ? ಶೋಧಕ b² - 4ac. b² ಅಂದರೆ ಏನು? q². ನೀವು ಹೇಳಬೇಕು ನನ್ನ ಜೊತೆಗೆ. -4 × a ಅಂದರೆ p, c ಅಂದರೆ -r, ಅಂದರೆ q² -4pr ಆಗುತ್ತೆ. ಸೊ ಅಂದರೆ ಇದು ನೋಡಿರ್ಬೋದು, ಇದನ್ನೇ ಶೋಧಕ ಅಂತ ನಾವು ಕರಿತೀವಿ. ಈ ಶೋಧಕ ಆಯ್ಕೆ 1ರಲ್ಲೇ ಇದೆ, ಅದು ಸರಿಯಾದ ಉತ್ತರ ಆಗುತ್ತೆ. ಸೊ ಅದೇ ಥರನೇ ಮತ್ತೊಂದು ಲೆಕ್ಕವನ್ನು ನೋಡೋಣ. x² + 7x - 12 = 0. ಇದೊಂದು ಸಮೀಕರಣ. ಈ ವರ್ಗ ಸಮೀಕರಣದ ಮೂಲಗಳು ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವುದೇ ಮೆಥಡನ್ನು ಹಾಕಿ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ಮೂಲಗಳನ್ನು ನೀವು ಕಂಡುಹಿಡೀರಿ. ಸೊ ಹೇಗೆ ಕಂಡುಹಿಡಿತೀರಾ ಅದು ನಿಮಗೆ ಬಿಟ್ಟಿದ್ದು. ಸೊ ನಾನೊಂದು ವಿಧಾನವನ್ನು ತೋರಿಸಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ಮೂಲಗಳನ್ನು ಕಂಡುಹಿಡಿಬೇಕಾದ್ರೆ x² + 7x + 12 = 0 ಇವೆರಡನ್ನ ಗುಣಿಸ್ತೀನಿ. ಆವಾಗ ಅದು 12x² ಆಯಿತು. ಅದಕ್ಕೆ ಏನಾಯಿತು? 12x² ಅಂದರೆ ನೋಡಿ, 6 2 12 ಅಂತ ಬರೆದ್ರೆ 6ರಲ್ಲಿ 2 ಕಳೆದ್ರೆ 4 ಬರುತ್ತೆ, 6 2 ಕೂಡಿದ್ರೆ 8 ಬರುತ್ತೆ. ಬಟ್ ಇಲ್ಲಿ ನನಗೆ 7 ಬರಬೇಕು. ಹಾಗಾಗಿ ನಾನೇನು ಮಾಡ್ತೀನಿ? 4 3 12 ಅಂತ ಬರ್ಕೊಳ್ತೀನಿ. ಓಕೆನಾ? ಸೊ 4 3 ಕೂಡಿದರೆ 7 ಆಗುತ್ತೆ. ಅದಕ್ಕಾಗಿ x² + 4x +
3x ಪ್ಲಸ್ 12 ಇಸ್ ಈಕ್ವಲ್ ಟು 0. ನೋಡಿ ಇವೆರಡರಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಎಕ್ಸ್ ಕಾಮನ್ ತೆಗಿತೀನಿ, ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ 4 ಉಳಿತು, ಪ್ಲಸ್ 3 ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 4 ಉಳಿತು ಇಸ್ ಈಕ್ವಲ್ ಟು 0. ಮತ್ತೊಂದು ಸರಿ ಎಕ್ಸ್ ಪ್ಲಸ್ 4 ಆಗೆ ಬರೋದು, ಎಕ್ಸ್ ಪ್ಲಸ್ 3 ಈಕ್ವಲ್ 0, ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು 0, ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು -3, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು -4. ನೋಡಿ ಏನಾಯಿತು, -4 -3 ಬಂತು. ಯಾಕಂದರೆ ಆಚೆ ಕಡೆ ಕಳಿಸಿದಾಗ ಅವೆರಡು ವ್ಯಾಲ್ಯೂ ಎಲ್ಲವೂ ನೆಗೆಟಿವ್ ಆದವು. ಸೊ ಈ ಆಪ್ಷನ್ ಎಲ್ಲಿದೆ, ಡಿನಲ್ಲಿದೆ. ಸೊ ಅದೇ ಸರಿಯಾದ ಉತ್ತರ ಆಗುತ್ತೆ. ಸೊ ನೀವು ಯಾವುದೇ ಮೆಥಡಲ್ಲಿ ನಿಮಗೆ ಬೇಕಾಗಿರೋ ಮೆಥಡನ್ನು ಯೂಸ್ ಮಾಡ್ಬೋದು. ಇನ್ನೊಂದಿದೆ, ಎಕ್ಸ್ ಇಸ್ ಈಕ್ವಲ್ ಟು -b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ ಮೈನಸ್ 4ac/2a ಅಂತ. ಸೊ ಇದಕ್ಕೂ ಕೂಡ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಉತ್ತರ ಸಿಕ್ಕುತ್ತೆ. ಅದರಲ್ಲೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿ ನೋಡ್ಬೋದು. ಓಕೆನಾ? ಸೊ ಮುಂದಿನ ಲೆಕ್ಕ ಇದೆ ಈ ಥರ, ಒಂದು ವರ್ಗ ಸಮೀಕರಣದ ಶೋಧಕ 0 ಆದರೆ kx ಇಂಟು x ಮೈನಸ್ 2 ಪ್ಲಸ್ 6 ಇಸ್ ಈಕ್ವಲ್ ಟು 0 ಆದರೆ k ನ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ಇದೊಂದು ಈಕ್ವೇಷನ್ ಕೊಟ್ಟಿದ್ದಾರೆ, ಇದನ್ನ ನಾವು ಬರ್ಕೊಳ್ಳೋಣ. ಶೋಧಕ 0 ಅಂತ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ವ್ಯಾಲ್ಯೂವನ್ನು ಕಂಡುಹಿಡಿಯಿರಿ. ಮೊದಲು k ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2kx ಆಗುತ್ತೆ ಪ್ಲಸ್ 6 ಇಸ್ ಈಕ್ವಲ್ ಟು 0. ಹೌದಾ? ಸೊ ಇದಿಷ್ಟು ಬಂತು, ಒಂದು ಈಕ್ವೇಷನ್ ಬಂತು. ಎ ವ್ಯಾಲ್ಯೂ ಏನಾಗುತ್ತೆ, k ಆಗುತ್ತೆ, ಬಿ ವ್ಯಾಲ್ಯೂ 2k ಆಗುತ್ತೆ, ಸಿ ವ್ಯಾಲ್ಯೂ 6 ಆಗುತ್ತೆ. ನೋಡಿ, ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಅಂತು. ನಮಗೀಗ ಶೋಧಕ ಬೇಕು. ಶೋಧಕ ಅಂದ್ರೇನು ಬರ್ಕೊಳ್ಳಿ. ಶೋಧಕ ಏನದು, ಬಿ ಸ್ಕ್ವೇರ್ ಮೈನಸ್ 4ac ಅಲ್ವಾ? ಶೋಧಕ ಅಂದ್ರೇನು, ಬಿ ಸ್ಕ್ವೇರ್ ಮೈನಸ್ 4ac. ಬಿ ಸ್ಕ್ವೇರ್ ಅಂದರೆ -2k ಹೋಲ್ ಸ್ಕ್ವೇರ್ ಮೈನಸ್ 4a ಅಂದರೆ k, ಸಿ ಅಂದರೆ 6. ನೋಡಿ ಈಗ ಏನಾಗುತ್ತೆ, ಇದು 2k ಇದನ್ನು ಮಾಡಿ, 2 2 4 ಪ್ಲಸ್ ಆಗುತ್ತೆ, k ಸ್ಕ್ವೇರ್ ಮೈನಸ್ 6 4 24k. ಇದರ ಬೆಲೆ ಏನಾಗಿತ್ತಂತೆ, 0 ಆಗಿದೆ ಅಂತ ಹೇಳಿದ್ರು ಅವರು. ಸೊ ಬರ್ಕೊಳ್ಳೋಣ, ದಟ್ ಈಸ್ ಈಕ್ವಲ್ ಟು 0, ಈಕ್ವೇಟೆಡ್ ಟು 0 ಆಗುತ್ತೆ. ಸೊ ಇದನ್ನು ನಾನು ಇದರಲ್ಲಿ ಇವೆರಡರಲ್ಲೂ ಕೂಡ 4k ಅನ್ನು ಕಾಮನ್ ತೆಗಿತಾ ಇದ್ದೀನಿ. ಅಲ್ಲಿಗೆ 1k ಮಾತ್ರ ಇಲ್ಲಿ ಉಳಿತು, ಮೈನಸ್ 4 6 24, 6 ಮಾತ್ರ ಉಳಿತು ಇಸ್ ಈಕ್ವಲ್ ಟು 0. ಸೊ 4k ಇಸ್ ಈಕ್ವಲ್ ಟು 0, k ಮೈನಸ್ 6 ಇಸ್ ಈಕ್ವಲ್ ಟು 0, k ಇಸ್ ಈಕ್ವಲ್ ಟು 6 ಆಗುತ್ತೆ ಇಲ್ಲಿ. ಸೊ ಇಲ್ಲಿ k ಇಸ್ ಈಕ್ವಲ್ ಟು 0/4 ಅಂದರೆ 0ನೇ ಆಗುತ್ತೆ. ಸೊ ನಾವಿಲ್ಲಿ k ವ್ಯಾಲ್ಯೂನ 0 ಹಾಕಿದರೆ ಈ ಈಕ್ವೇಷನ್ ಸಾಲ್ವ್ ಆಗಲ್ಲ, ಯಾಕಂದರೆ 0 ಆಗಿಬಿಡುತ್ತೆ, ಪ್ಲಸ್ 6 ಮಾತ್ರ ಬರುತ್ತೆ. ಸೊ ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡಿ, ಇನ್ನು 6 ಮಾತ್ರ ಇದೆ, ಅದನ್ನು ನೀವು ತಗೊಳ್ಬೇಕು. ಸೊ 6 ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಗೊತ್ತಾಯ್ತಾ? ಮೊದಲು ನಾನು ಏನು ಮಾಡಿದೆ, ನಂತರ ಏನಾಯಿತು ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡಬೇಕಾಗುತ್ತೆ. ಒಂದು ವರ್ಗ ಸಮೀಕರಣದ ಶೋಧಕ 0 ಆದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ ಕ್ವಶನಲ್ಲಿ k ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನಾನು k ನ ಬೆಲೆಯನ್ನು ಕಂಡುಹಿಡಿದೀನಿ, ಯಾವ ಥರ ಅಂತ ನೀವು ಅರ್ಥ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ನು ಒಂದು ತುಂಬ ಸಿಂಪಲ್, ಇದು 1 ಅಂಕದ ಪ್ರಶ್ನೆ. 800 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣವಿರುವ ಆಯತಾಕಾರದ ಉದ್ಯಾನವೊಂದರ ಉದ್ದವು ಅದರ 2ರಷ್ಟಿದೆ. ಪ್ರಶ್ನೆ, ಆಯತಾಕಾರ ಉದ್ಯಾನವೊಂದರ ಉದ್ದವು ಅದರ ಅಗಲದ 2ರಷ್ಟಿದೆ ಅಂತ ಇರಬೇಕಿತ್ತು. ಇದು ಕ್ವಶನ್ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ. ನಾನು ಅಗಲದ 2ರಷ್ಟಿದೆ. ಓಕೆನಾ? ಅಗಲನ ನಾನು ಏನು ಅಂದ್ಕೊಳ್ತೀನಿ, ಎಕ್ಸ್ ಅಂತ ತಗೊಳ್ತೀನಿ. ಸಮೀಕರಣ ರೂಪದಲ್ಲಿ ಬರೀರಿ ಅಂತ ಅಷ್ಟೇ ಕ್ವಶನ್ ಇರೋದಿದು. ಅಗಲವನ್ನು ಅಗಲ ಎಕ್ಸ್ ಆದರೆ ಉದ್ದ ಏನಾಗುತ್ತೆ, 2x ಆಗುತ್ತೆ, 2ರಷ್ಟು ಆಗುತ್ತೆ. ಹಾಗಾದರೆ ವಿಸ್ತೀರ್ಣ ಹೇಳ್ಬೇಕಂದ್ರೆ ಎಕ್ಸ್ ಉದ್ದ ಇಂಟು ಅಗಲ, ಎಕ್ಸ್ ಇಂಟು 2x ಇಸ್ ಈಕ್ವಲ್ ಟು 800. ಸೊ ಇವೆಲ್ಲ ಮಲ್ಟಿಪ್ಲೈ ಮಾಡಿ, ಹಾಗೇನಾಗುತ್ತೆ 2x ಸ್ಕ್ವೇರ್ ಇಸ್ ಈಕ್ವಲ್ ಟು 800 ಆಗುತ್ತೆ. ಸೊ ಇದು ಆ ಒಂದು ಈಕ್ವೇಷನ್. ಅಥವಾ ನೀವು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, 2x ಸ್ಕ್ವೇರ್ ಮೈನಸ್ 800 ಇಸ್ ಈಕ್ವಲ್ ಟು 0. ಇದು ಕೂಡ ಆಗ್ಬೋದು. ನಿಮ್ಗೆ ಯಾವುದು ಆಪ್ಷನ್ಸಲ್ಲಿ ಇರುತ್ತೋ ಅದು ಸರಿಯಾದ ಉತ್ತರ ಆಗುತ್ತೆ. ಗೊತ್ತಾಯ್ತಲ್ಲ? ತುಂಬ ಸಿಂಪಲ್ ಆಗಿ ಈ ಥರದ ಒಂದು ಪ್ರಶ್ನೆಯನ್ನು ನಿಮಗೆ ಪರೀಕ್ಷೆಯಲ್ಲಿ ಕೊಡ್ತಾರೆ, ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಯಾವ ಉತ್ತರ ಸರಿ ಅಂತ ಹೇಳ್ಬಿಟ್ಟು. ಹಾಗೆ ಮುಂದಿನ ಲೆಕ್ಕಕ್ಕೆ ಹೋಗ್ತೀನಿ. ಇದು ನಾನು ಇವಾಗ ಚರ್ಚೆ ಮಾಡ್ತಕ್ಕಂಥ 21ನೇ ಲೆಕ್ಕ ಆಗಿದೆ. 2x ಸ್ಕ್ವೇರ್ ಮೈನಸ್ 3x ಪ್ಲಸ್ 5 ಇಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಶೋಧಕ ಅಂತ ಕೇಳಿದ್ದಾರೆ.
ಮತ್ತೊಂದು ಸರಿ ಶೋಧಕವನ್ನು ಕೇಳಿದ್ದಾರೆ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಸೇಮ್ ಎ ಈಸ್ ಈಕ್ವಲ್ ಟು 2, ಬಿ ಈಸ್ ಈಕ್ವಲ್ ಟು ಏನು ax² + bx + c. ಬಿ ಅಂದರೆ -3, ಸಿ ಅಂದರೆ 5. ಫಾಸ್ಟಾಗಿ ಮಾಡೋದು ಕಲಿಬೇಕು. ಶೋಧಕ ಈಸ್ ಈಕ್ವಲ್ ಟು ಏನು ಡೆಲ್ಟಾ ಅಂತ ಕರಿತೀವಿ ಇದನ್ನು. ಶೋಧಕ b² - 4ac ಹೌದಲ್ವಾ. b² ಅಂದರೆ -3 ಹೋಲ್ ಸ್ಕ್ವೇರ್, ಬಿ ವ್ಯಾಲ್ಯೂ -3 ಅಲ್ಲ, ಅದಕ್ಕೆ 4 ಇಂಟು ಎ ಅಂದರೆ 2, ಸಿ ಅಂದರೆ 5. 3 3 9, -4 8, 8 5 40. ಸೊ 40ರಲ್ಲಿ 9 ಹೋದರೆ 31, ದೊಡ್ಡದಕ್ಕೆ ಮೈನಸ್ ಇರೋದ್ರಿಂದ -31 ಶೋಧಕ ಆಗುತ್ತೆ. ಆಪ್ಷನ್ ಡಿನಲ್ಲಿ ಆ ಉತ್ತರ ಇದೆ. ಇದನ್ನೇ ನಾವು ನೇರವಾದ ಉತ್ತರ ಅಂತ ಹೇಳ್ತೀವಿ. ಯಾಕಂದರೆ ಗೊತ್ತಿರೋದ್ರಿಂದ ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಹೋಗಲಿಲ್ಲ ಜಾಸ್ತಿ ಡೀಟೇಲ್ ಆಗಿ. ಸೊ ನೀಟಾಗಿ ಅರ್ಥ ಆಗುತ್ತೆ ಅಂತೇಳಿ ಮುಂದೆ ಹೋಗ್ತಾ ಇದ್ದೀನಿ. ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ, ಇದು 22ನೇ ಪ್ರಶ್ನೆ. x² - 2x = -2 ಇಂಟು 3 - x ನ ಆದರ್ಶ ರೂಪ. ಸೊ ಇದನ್ನು ಒಂದು ಆದರ್ಶ ರೂಪವಾಗಿ ಬರೆದಾಗ ಇಲ್ಲಿ ಯಾವ ಉತ್ತರ ಬರುತ್ತೆ ಅಂತ ನೋಡೋಣ. x² - 2x = ಇದನ್ನು ಮಲ್ಟಿಪ್ಲೈ ಮಾಡಿ 2 3 6, ಮೈನಸ್ ಇಂಟು ಮೈನಸ್ ಪ್ಲಸ್ 2x ಆಗುತ್ತೆ. ಒಂದು ಕಡೆ ತಗೊಳ್ಳೋಣ. x² - 2x ಈ ಕಡೆ ಬಂದರೆ ಅದು -2x ಆಗುತ್ತೆ. ಪ್ಲಸ್ 6 = 0. ಆವಾಗ x² ಮೈನಸ್ ಪ್ಲಸ್ಸು ಕೂಡಬೇಕಲ್ಲ, 2 ಮೈನಸ್ ಇದೆ ಅಂದರೆ, ಪ್ಲಸ್ 6 = 0. ಗೊತ್ತಾಯ್ತಲ್ಲ ಈ ಕ್ವಶನ್ ಯಾವುದಿರುತ್ತೆ ನೋಡಿ. 2x - 4x + 6 = 0. ಇದು ಬಂದು ಆಪ್ಷನ್ ಬಿ ನಲ್ಲಿದೆ. ಅದು ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇದು ಆದರ್ಶ ರೂಪವನ್ನು ಬರಿತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. 2 ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತವು 290. ಇದನ್ನು ಸಮೀಕರಣ ರೂಪದಲ್ಲಿ ಬರೆದಾಗ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಇದೆ ಈ ಥರ. x², ಇದು ಆಪ್ಷನ್ಸ್ ಏನಾದರೂ ಇರಲಿ, ನೀವು ಮೊದಲು ಏನು ಮಾಡಬೇಕು, 2 ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತ ಅಂತ ಇದೆ. ಕ್ರಮಾನುಗತ ಬೆಸ ಸಂಖ್ಯೆಗಳು ಅಂತ ನೀವು ಬರೆಯುವಾಗ ಸಾಕಷ್ಟು ಬಾರಿ ತಪ್ಪು ಮಾಡ್ತೀವಿ. ಬೆಸ ಕೇಳಿದ್ರೆ ಸಮ ಸಂಖ್ಯೆಗಳನ್ನು ಕೂಡಬೇಕು, ಸಮ ಕೇಳಿದ್ರೆ ಬೆಸ ಸಂಖ್ಯೆಗಳನ್ನು ಕೂಡಬೇಕು. ನಾನು ಇವಾಗಲೂ ನಿಮಗೆ ಹೇಳ್ತಿರ್ತೀನಿ ಉಲ್ಟಾ. ಸೊ ಅದ್ರ ಮೇಲೆ ನೀವು ಕ್ಲೂ ಹೇಳ್ತಿದ್ದೀನಿ, ಇದು ಅರ್ಥ ಮಾಡ್ಕೊಳ್ಳಿ. ಒಂದು ಸಂಖ್ಯೆ x ಆಗಿದ್ರೆ ಅದನ್ನು ಇನ್ನೊಂದು ಸಂಖ್ಯೆ ಬೇಕಂದ್ರೆ ಕ್ರಮಾನುಗತ ಬೆಸ ಸಂಖ್ಯೆ x + 2. ನೋಡಿ x + 1 ಬರಲ್ಲ. ಇಲ್ಲಿ x² x - 1 ಇದೆ, ಇದು ಬರೋದಿಲ್ಲ. ಸೊ ಇಲ್ಲಿ x² ಇದೆ, x + 2 ಇದೆ, ನೋಡಿ ಇದು ಬರುತ್ತೆ. ಇದು ಅವುಗಳ ಮೊತ್ತ, ವರ್ಗಗಳ ಮೊತ್ತ ಅಂತ ಕೇಳಿದ್ರಿಂದ x² + x + 2 ಹೋಲ್ ಸ್ಕ್ವೇರ್ ಅದು ಬೆಸ ಸಂಖ್ಯೆಗಳಾಗ್ತವೆ. = ಮೊತ್ತ ಏನಾಗಿರುತ್ತೆ, 290 ಆಗಿರುತ್ತೆ. ಸೊ ಹಾಗಾಗಿ ಆಯ್ಕೆ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಗೊತ್ತಾಯ್ತಲ್ಲ ಹೇಗೆ ಅಂತ. ಸೊ ಇದನ್ನು ನೀವು ಬರೆಯೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಇದ್ರ ಮೇಲೆ ಕೂಡ ಸಾಕಷ್ಟು ಲೆಕ್ಕಗಳು ನಿಮಗೆ ಪರೀಕ್ಷೆಯಲ್ಲಿ ಬರ್ತವೆ. ಇದಿಷ್ಟು ಯಾವುದು ವರ್ಗ ಸಮೀಕರಣಗಳಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ನಿಮಗೆ ಒಂದು ಐಡಿಯಾ ಕೊಟ್ಟಿದ್ದೀನಿ. ಇನ್ನು ಮುಂದೆ ಸಮಾಂತರ ಶ್ರೇಣಿಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ಸಮಾನಾಂತರ ಶ್ರೇಣಿಗಳು ಯಾವ ರೀತಿ ಇದಾವೆ ಅಂತ ನೋಡೋಣ. ಪ್ರಶ್ನೆಗಳು ಈಸಿ ಇದಾವೆ, ಕೆಲವೊಂದು ಡಿಫಿಕಲ್ಟ್ ಅನಿಸುತ್ತೆ. ಅದನ್ನು ಈಸಿ ಇಂದ ಡಿಫಿಕಲ್ಟ್ಗೆ ಹೋಗೋಣ ನಾವು. an = 3n - 2 ಆದರೆ a4 ನ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ಸೊ an ಬೆಲೆ ಕೊಟ್ಟಿದ್ದಾರೆ. ಇನ್ನು n ಜಾಗದಲ್ಲಿ 4 ಹಾಕಿದರೆ ನಿಮ್ಗೆ ಉತ್ತರ ಸಿಗುತ್ತೆ. a4 = 3 × 4 - 2, 3 4 12 -2 10 ಉತ್ತರ ಬಂತು. ಅದು ಬಂದು ಆಪ್ಷನ್ ಸಿ ನಲ್ಲಿ ಇದೆ. ಓಕೆ, ಅದೇ ಥರನೇ ಇನ್ನೊಂದು ಲೆಕ್ಕ ಇದೆ. a3 ಅನ್ನು ಕಂಡುಹಿಡಿಬೇಕು. a3 = 2n² - 2 ಅಂತ ಇದೆ. 2 n ಜಾಗದಲ್ಲಿ 3 ಹಾಕಿ ಸ್ಕ್ವೇರ್ -2, ಆವಾಗ 2 3 3 9 -2 9 18ರಲ್ಲಿ 2 ಹೋದರೆ 16. ಆಯ್ಕೆ ಡಿ ನಲ್ಲಿ ಆ ಉತ್ತರ ಇದೆ. ಸೊ ಗೊತ್ತಾಯ್ತಲ್ಲ ಎಷ್ಟು ಈಸಿಯಾಗಿ ನೀವು ಲೆಕ್ಕವನ್ನು ಸಾಲ್ವ್ ಮಾಡ್ಬೋದು. ಹಾಗೆ ಮುಂದಿನ ಲೆಕ್ಕ 3 1 -1 3 ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ಅಂತ ಕೇಳಿದರೆ. ಸೊ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು, a to d = ಡಿಫರೆನ್ಸ್ a2 - a1 ಅಂತ. a2 ಏನಾಗಿದೆ, ಇದು a1 a2 a3 a4 ಅಲ್ವಾ. ಇಲ್ಲಿ ಬರ್ಕೊಳ್ಳೋಣ ಸಣ್ಣಕ್ಕೆ, ಬೇಡ ಗೊತ್ತಾಗುತ್ತೆ ನಿಮಗೆ. a2 ಅಂದರೆ 1 ಮೈನಸ್ a1 ಅಂದರೆ 3, 1ರಲ್ಲಿ 3 ಹೋದರೆ -2 ಉತ್ತರ ಬಂತು. ಸೊ ಅದು ಡಿ ಅಂದರೆ ಡಿಫರೆನ್ಸ್, ಸಾಮಾನ್ಯ ವ್ಯತ್ಯಾಸ. ಆಯ್ಕೆ ಬಿ ನಲ್ಲಿದೆ, ಅದು ಸರಿಯಾದ ಉತ್ತರ. ಗೊತ್ತಾಯ್ತಲ್ಲ. a2 - a1 ಅಥವಾ a3 - a2 ಯಾವುದಾದ್ರೂ ಆಗಿರಬಹುದು. ಸೊ ನೆಕ್ಸ್ಟ್ ಕ್ವಶನು, ಸೊ ಅದನ್ನು ವೆಯ್ಟ್ ಇಟ್ಟಿದ್ದೆ ಅಷ್ಟೇ, ಅದು ಇರಲಿ. ಈಗ
258 ಸಮಾಂತರ ಶ್ರೇಣಿಯ 6ನೇ ಪದ ಕೇಳಿದ್ದಾರೆ. ಸೊ ಸಮಾನಾಂತರ ಶ್ರೇಣಿಯ 6ನೇ ಪದ. ಸೊ ನೀವು ಮಾಡ್ತಿರಲ್ಲ ಈ ಲೆಕ್ಕವನ್ನು, ಸೊ ನನಗಿಂತ ಮುಂಚೆ ನೀವು ಮಾಡಿ ನಂತರ ಈ ವಿಡಿಯೋವನ್ನು ನೋಡೋದ್ರಿಂದ ನಿಮಗೆ ಇನ್ನಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಸಮಾಂತರ ಶ್ರೇಣಿಯ nನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಏನು ಹೇಳಿ? an is equal to a plus n minus 1 into d. a plus n minus 1 into d. a plus n minus 1 into d. ಎಷ್ಟು ಸರಿ ಹೇಳ್ಕೊತೀರಾ? ಸೊ ಲೆಕ್ಕ ಇಲ್ಲದೆ ಎಷ್ಟು ಸರಿ ಹೇಳ್ಕೋಬೇಕು. a ವ್ಯಾಲ್ಯೂ ಏನು? ಮೊದಲನೇದೆ 2 ಪ್ಲಸ್ ಎನ್ ಅಂದರೆ ಗೊತ್ತಿಲ್ಲ, 6ನೇ ಪದ ಅಲ್ವಾ? ಎಸ್ ಅಂದರೆ 6 ಮೈನಸ್ 1. ಡಿ ಅಂದ್ರೇನು ನೋಡಿ, ಆವಾಗಲೇ ಹೇಳಿದೆ ನಾನು, ಡಿ ಈಸ್ ಈಕ್ವಲ್ ಟು a2 ಮೈನಸ್ a1 ಅಂತ. a2 ಅಂದರೆ 5 ಮೈನಸ್ 2 3 ಉತ್ತರ ಬಂತು. ಸೊ ಡಿ ಜಾಗದಲ್ಲಿ 3 ಹಾಕಿ. ಸೊ ಅಲ್ಲಿಗೆ 2 ಪ್ಲಸ್ 5 ಗುಣಿಸು 3, 5 3 15, 2 ಪ್ಲಸ್ 15 ಅಂದರೆ 17 ಉತ್ತರ ಬಂತು. ಓಕೆನಾ? ಸೊ ದಿಸ್ ಈಸ್ ವಾಟ್ ಯುವರ್ ಆನ್ಸರ್. ಅಂದರೆ 6ನೇ ಪದ ಅದು A6 ಅಂತ ಹೇಳ್ಬೋದು. ಗೊತ್ತಾಯ್ತಾ? 6ನೇ ಪದನಾದರೂ ಕೇಳಿ, ಎಷ್ಟನೇ ಪದನಾದರೂ ಕೇಳಿ. ಈಗ ಇನ್ನೊಂದು ಲೆಕ್ಕ ಇದೆ, ಇಲ್ಲಿ 8ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಇದೆ. ಅವರೇ ಕೊಟ್ಬಿಟ್ಟಿದ್ದಾರೆ ಸಮಾಂತರ ಶ್ರೇಣಿ ಅಂತ ಹೇಳಿ. ಸಮಾಂತರ ಶ್ರೇಣಿಯಲ್ಲಿ ನೀವು 8ನೇ ಪದವನ್ನು ಕಂಡುಹಿಡಿಬೇಕಾದ್ರೆ ಮೊದಲು ನಾನು ಆಗಲೇ ಹೇಳಿದಂಗೆ ಈ ಸೂತ್ರ ಹಾಕ್ಕೊಳ್ಳಿ. an is equal to a plus n minus 1 into d ಅಂತ ಹೇಳಿ. ಅದೇ ಸೂತ್ರವನ್ನು ಇಲ್ಲಿ ಬರ್ಕೊಳ್ಳಿ. a ವ್ಯಾಲ್ಯೂ 2 ಆಗುತ್ತೆ, n ವ್ಯಾಲ್ಯೂ 8 ಆಗುತ್ತೆ, d ವ್ಯಾಲ್ಯೂನ 5ರಲ್ಲಿ 7ರಲ್ಲಿ 2 ಕಳೀರಿ 5 ಆಗುತ್ತೆ. ಸೊ ಹಾಕಿ ಮಾಡಿ, ನಿಮಗೆ ಉತ್ತರ ಎಷ್ಟು ಬರುತ್ತೆ? 37 ಬರುತ್ತೆ. ಸೊ ಹೇಗೆ ಅನ್ನೋದನ್ನು ನೀವೇ ಚೆಕ್ಔಟ್ ಮಾಡಿ. ಸೊ ಮುಂದಿನ ಲೆಕ್ಕ ಅದೇ ಥರನೇ ಇದೆ. an is equal to 5 minus 2n ಅಂತ ಇದೆ. ಆದರೆ a3ನ ಬೆಲೆ ಏನು ಅಂತ ಇದೆ. ನೇರವಾಗಿ ಬೇಗ ಮಾಡಿಬಿಡೋಣ. a3 is equal to 5 into minus 2 of 3, that is 5 minus 3 2 6 minus 1. ಆಪ್ಷನ್ ಡಿ ನಲ್ಲಿ ಬಂತು ಉತ್ತರ. ಸೊ ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಇದೆ. 30ನೇ ಪ್ರಶ್ನೆ ನಾನು ಇವತ್ತಿನ ತರಗತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. 4 2 0 ಮೈನಸ್ 2 4 2 0 ಮೈನಸ್ 2 ಸಮಾಂತರ ಶ್ರೇಣಿಯ nನೇ ಪದ ಅಂತ ಕೇಳಿದ್ದಾರೆ. ಸೊ nನೇ ಪದವನ್ನು ಕಂಡುಹಿಡಿಯುವಂತಹ ಸೂತ್ರ ಏನು ಹೇಳಿ? a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಇದೆ. ಹೌದಲ್ವಾ? nನೇ ಪದ ಇದು ಕಂಡುಹಿಡಿತಕ್ಕಂಥ ಸೂತ್ರ ಇದು. an is equal to ಇದು nನೇ ಪದ. a ಅಂದರೆ ಏನು? 4 ಪ್ಲಸ್ n ಅಂದರೆ n ಹಾಗೆ ಇರಲಿ, ಮೈನಸ್ 1 ಹಾಗೆ ಇರಲಿ, ಡಿ ಅಂದರೆ ಕಳೀರಿ ಇದರಲ್ಲಿ 2 ಮೈನಸ್ 4 ಅಂದರೆ ಮೈನಸ್ 2 ಬರುತ್ತೆ ಡಿ ವ್ಯಾಲ್ಯೂ. ಸೊ ದಟ್ ಈಸ್ ಮೈನಸ್ 2. ಇದನ್ನು ಸಿಂಪ್ಲಿಫೈ ಮಾಡಿ. 4 ಎನ್ನಲ್ಲಿ ಮಲ್ಟಿಪ್ಲೈ ಮಾಡಿದರೆ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಮೈನಸ್ 2n ಪ್ಲಸ್ 2 ಆಗುತ್ತೆ. ಅಂದರೆ 4 2. ಸೊ ಈಗ ನೀವು ಇದನ್ನು ಸಿಂಪ್ಲಿಫೈ ಮಾಡಿದರೆ 4 2 ಕೂಡಿದರೆ 6 ಮೈನಸ್ 2n ಆಗುತ್ತೆ. ಸೊ ಇದು nನೇ ಪದ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಗೆ ಈ ಒಂದು ಆಪ್ಷನ್ ಬರುತ್ತೆ. ಬಟ್ ಇಲ್ಲಿ ಆಪ್ಷನಲ್ಲಿ ಎಲ್ಲೂ ಇಲ್ಲ, ಮಿಸ್ಟೇಕ್ ಆಗಿರಬಹುದು. ಇನ್ನೊಂದು ಆಪ್ಷನ್ ಬರಿತೀನಿ, 6 ಮೈನಸ್ 2n. ದಿಸ್ ಈಸ್ ಯುವರ್ ಕರೆಕ್ಟ್ ಆನ್ಸರ್. ಒಂದ್ಸರಿ ಕ್ರಾಸ್ ಚೆಕ್ ಮಾಡೋಣ ನಮ್ಮ ಉತ್ತರ ಸರಿ ಇದೆಯಾ ಅಂತ. n ಜಾಗದಲ್ಲಿ ಏನು ಹಾಕೋಣ? 3 ಹಾಕೋಣ. a3 ಹಾಕೋಣ. a3 ಈಸ್ ಈಕ್ವಲ್ ಟು 6 ಮೈನಸ್ 2 ಇಂಟು 3. ಓಕೆನಾ? 6 2 3 6, 6ರಲ್ಲಿ 6 ಹೋದರೆ 0. a3 0 ಬಂತು. ಸರಿನಾ? ಹಾಗಾದರೆ ಎಸ್, ಇಲ್ಲಿ 0 ಇದೆ. a1 a2 a3. ಸೊ ನಮ್ಮ ಉತ್ತರ ಸರಿಯಾಯಿತು. ಸೊ ಇದೇ ಥರ ನೀವು ಕ್ರಾಸ್ ವೆರಿಫಿಕೇಷನ್ ಮಾಡಿ, ಟೈಮ್ ಇದ್ದರೆ, ಇಲ್ಲಾಂದರೆ ಮೊದಲೇ ಅಕ್ಯುರೇಟಾಗಿ ಮಾಡ್ಕೊಂಡು ಹೋಗಿ. ತಪ್ಪೆಲ್ಲಿದೆ ಅಂತ ನೀವು ಕಂಡುಹಿಡಿಯೋಕೆ ಹೋಗೋಷ್ಟೊತ್ತಿಗೆ ನಿಮ್ಮ ಪರೀಕ್ಷಾ ಸಮಯ ಮುಗಿದೋಗಿರುತ್ತೆ. 30 ನಿಮಿಷ 30 ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಅನ್ನಷ್ಟು ಪ್ರಶ್ನೆಗಳನ್ನು ತೊಗೊಂಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ನಿಮ್ಮ ಪರೀಕ್ಷೆ ಚೆನ್ನಾಗಿ ಮಾಡಿ ಮತ್ತು ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.